Hello students, I am Usha Rane, biology lecturer, Vishwamanava Composite PU College. In previous class, that is in biological classification, we discussed about some of the classes which were present in Protista. Protistadalli ಕೆಲವೊಂದು classes ಬಗ್ಗೆ ಓದಿದ್ವಿ. So ಯಾವ್ಯಾವ ಓದಿದ್ವಿ ಅದರಲ್ಲಿ ಫಸ್ಟ್ ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೌಂಡ್ಸ್, ಪ್ರೋಟೋಜೋವನ್ಸ್ ಓದಿದ್ವಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಫಂಗೈ ಬಗ್ಗೆ ಓದಿದ್ವಿ. ಸೊ ಫಂಗೈ ಒಳಗೆ ಅದ್ರದ್ದು ಸ್ಟ್ರಕ್ಚರು, ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ಗಳನ್ನ ನೋಡಿದ್ವಿ, ಹೌದಲ್ವಾ? ಸೊ ಅದರಲ್ಲಿ ಏನಾದ್ರು ಡೌಟ್ಸು, ಕ್ಲಾರಿಫಿಕೇಶನ್ಸ್ ಕೂಡ ನಾವು ಡಿಸ್ಕಷನ್ ಕೂಡ ಮಾಡಿದ್ದೀವಿ ಆಲ್ರೆಡಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಅದೇ ಫಂಗೈ ಇಟ್ ಹ್ಯಾಸ್ ಬಿನ್ ರಿಲೇಟೆಡ್ ಟು ಅ ಕಿಂಗ್ಡಮ್ ಕಾಲ್ಡ್ ಆಸ್ ಅನ್ ಮೈಕೋಟಾ, ಹೌದಲ್ವಾ? ಸೊ ಒಂದು ಸ್ವಲ್ಪ ರಿಕಾಲ್, ಫಂಗೈ ಅಂತ ಬಂದಿದೆ. ಸೊ ಫಂಗೈ ಇಟ್ ಇಸ್ ಅ ಹೆಟರೋಟ್ರೋಫಿಕ್. ಸೊ ಈವನ್ ಇಟ್ ವಾಸ್ ಅ ಪ್ಯಾರಾಸೈಟಿಕ್, ದಟ್ ಮೀನ್ಸ್ ಇಟ್ ವಾಸ್ ಕಾಸಿಂಗ್ ಡಿಸೀಸಸ್. ಸೊ ಡಿಸೀಸ್ ನ ಕಾಸ್ ಮಾಡುವಂತಹ ಫಂಗಸ್ಗೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ವಿ. ಪಕ್ಸೀನಿಯಾ ವಿಚ್ ಕಾಸಸ್ ಅಂಡ್ ಬೀಟ್ ರಸ್ಟ್ ಅಂತ ಕರೆದಿತ್ತು, ಹೌದಲ್ವಾ? ಆಮೇಲೆ ರೆಡ್ ರಾಟ್ ಡಿಸೀಸ್ ಕೂಡ ಕಾಸ್ ಮಾಡುತ್ತೆ. ಸೊ ಇಲ್ಲಿ ಕೆಲವೊಂದು ಫಂಗಸ್ ಕಾಂಪೋಸಿಷನ್ಸ್ ತಗೊಂಡ್ರೆ ವಿಚ್ ವಾಸ್ ಸ್ಯಾಪ್ರೋಫೈಟ್ಸ್. ಮೋಸ್ಟ್ ಆಫ್ ದ ಫಂಗಸ್ ಆರ್ ಸ್ಯಾಪ್ರೋಫೈಟ್ಸ್. ದೇ ಆರ್ ಡಿಪೆಂಡಿಂಗ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ಸಮ್ ಆರ್ ಸಿಂಬಯೋಟಿಕ್ ಪ್ರಾಪರ್ಟಿ. ಕೆಲವೊಂದು ಸಿಂಬಯೋಟಿಕ್ ಪ್ರಾಪರ್ಟಿ ತೋರಿಸುತ್ತೆ. ಸೊ ಎಕ್ಸಾಂಪಲ್ ಲೈಕೆನ್ಸ್ ಹೇಳಿದ್ವಿ, ಮೈಕೋರೈಸಾ ಹೇಳಿದ್ವಿ, ನೆನಪಿದೆ ಅಲ್ಲ ನಿಮ್ಗೆ ಇದನ್ನು? ಸೊ ಇದಾದ್ಮೇಲೆ ಫಂಗೈ ಒಳಗಡೆ ಸ್ಟ್ರಕ್ಚರ್ಗೆ ಬಂದ್ರೆ, ಫಂಗೈಯಲ್ಲಿ ನೆಟ್ವರ್ಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುವಂತಹ ಫಂಗಸ್ ನ ಹೈಫೆ ಅಂತ ಕರೆದಿದ್ದೀರಾ. ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್, ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರೋದು ಹೈಫೈ, ನೆಟ್ವರ್ಕ್ ತರ ಇರೋದು ಮೈಸೀಲಿಯಂ. ಅದರಲ್ಲಿ ಮಲ್ಟಿ ನ್ಯೂಕ್ಲಿಯಸ್ ಇದ್ರೆ ಸಿನೋಸೈಟಿಕ್ ಹೈಫೆ. ಪ್ರತಿ ನ್ಯೂಕ್ಲಿಯಸ್ನ ಮಧ್ಯಕ್ಕೆ ಇರುವಂತಹ ಸೆಪ್ಟಲ್ ವಾಲ್ಸ್ ಪ್ರೆಸೆನ್ಸ್ ಇದ್ರೆ ಸೆಪ್ಟೇಟ್ ಹೈಫೆ, ಇಲ್ಲದೆ ಇದ್ರೆ ಎ ಸೆಪ್ಟೇಟ್ ಹೈಫೆ ಅಂತ ಕರೆದಿದೆ, ಹೌದಲ್ಪ? ಸೊ ಇಷ್ಟನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಬಂದ್ವಿ. ಸೊ ಈಗ ಇವತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳೋಣ, ದಟ್ ಈಸ್ ಅಬೌಟ್ ಆನ್ ರೀಪ್ರೊಡಕ್ಷನಲ್ ಆಸ್ಪೆಕ್ಟ್ಸ್ ಇನ್ ಫಂಗಸ್. ಫಂಗಸ್ ಅಲ್ಲಿ ರೀಪ್ರೊಡಕ್ಷನ್ ಯಾವ ತರ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ರೀಪ್ರೊಡಕ್ಷನ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೋಸೆಸ್, ಬಯಾಲಜಿಕಲ್ ಪ್ರೋಸೆಸ್ where an organism is capable of producing new individual. ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ನ ಪ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್ ರೀಪ್ರೊಡ್ಯೂಸ್ ಅಂತ ಕರಿತೀವಿ. ಸೊ ಅದನ್ನೆಲ್ಲಿ ರೀಪ್ರೊಡಕ್ಷನ್ ಅಂತ ಕರಿತಿರೋದು. ಅದೇ ತರ ಅದೇ ರೀಪ್ರೊಡಕ್ಟಿವ್ ಪ್ರೋಸೆಸ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ ಅಲ್ಲ, ಲೋಯರ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಕೂಡ ರೀಪ್ರೊಡಕ್ಷನ್ ನಡೆಯುತ್ತೆ. ಆ ರೀಪ್ರೊಡಕ್ಷನ್ ಫಂಗಸ್ ಅಲ್ಲಿ ಹೆಂಗ್ ನಡೆಯುತ್ತೆ ಅಂತ ನೋಡೋಣ ಈಗ. ಸೊ ನೆಕ್ಸ್ಟ್ ದರ್ ಇಸ್ ಅನ್ ರೀಪ್ರೊಡಕ್ಷನ್ ಇನ್ ಫಂಗಸ್ ಒಳಗಡೆ ಯಾವ ತರ ನಡೆಯುತ್ತೆ ಅಂತ. So it was showing an vegetative type of reproduction, vegetative method of reproduction, asexual reproduction and sexual reproduction ಅಂತ ನಡೆಸುತ್ತೆ. So that first one, vegetative method ಅಂತ ಕರೀಬಹುದು. Vegetative method it is also a type of an asexual reproduction. So ನಮಗೆ ಗೊತ್ತಿದೆ sexual ಮತ್ತೆ asexual reproduction. Sexual reproduction ಅಂದ್ರೆ the reproduction takes place with the help of gametes, male gamete ಮತ್ತೆ female gamete help ತಗೊಂಡು. ಅಸೆಕ್ಷುವಲ್ ಅಂದ್ರೆ ವಿತೌಟ್ ದ ಇನ್ವಾಲ್ವ್ಮೆಂಟ್ ಆಫ್ ಗ್ಯಾಮೆಟ್ಸ್ ಇಲ್ದಲೇ ನಡೆಯುತ್ತೆ. ಸೊ ಅದೇ ತರ ಇಲ್ಲಿ ವೆಜಿಟೇಟಿವ್ ಮೆಥಡ್ ಅಂತ ಕೂಡ ಇದೆ. ಫ್ರಾಗ್ಮೆಂಟೇಶನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಈ ತರ ಫಿಲಮೆಂಟ್ ಇರುತ್ತಲ್ವಾ ಹೈಫೆ, ಈ ತರ ಹೈಫೆ ಎಲ್ಲಾದ್ರೂ ಕಟ್ ಆಯ್ತಪ್ಪ ಅಂತಂದ್ರೆ, ಸೊ ಇದೇ ಒಂದು ಹೈಫೆ ಅದೇ ಒಂದು ಹೈಫೆ ಆಗಿ ಇನ್ನೊಂದು ಫಂಗಸ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಅದನ್ನ ನಾವು ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಸೊ ಇಲ್ಲೊಂದು ಫಂಗಸ್ ಇತ್ತು. ಸೊ ಈ ಫಂಗಸ್ ಬೈನರಿ ಫಿಷನ್ ಅಂತ ಕರಿತೀವಿ. ಎರಡು ಸಪರೇಟ್ ಆಗುತ್ತೆ ಅನ್ಕೋಣ. ಸೊ ಎರಡು ಸಪರೇಟ್ ಆದಾಗ ಇದೇ ಒಂದು ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಬಡಿಂಗ್ ಅಂತ ಕರಿತೀವಿ. ಈ ತರ ಈಸ್ಟ್ ಇತ್ತು ಅಂತ ತಿಳ್ಕೋಣ. ಈಸ್ಟ್ ಹತ್ರ ಒಂದು ಚಿಕ್ಕ ಬಡ್ ಹೊರಗಡೆ ಬಂದು ಇದು ಡಿಟ್ಯಾಚ್ ಆಗುತ್ತೆ. ಇದೇ ಬೇರೆ ಇಂಡಿವಿಜುವಲ್ ಆಗಿ ಸಪರೇಟ್ ಆಗೋದನ್ನ ನಾವು ಬಡಿಂಗ್ ಅಂತ ಕರಿತೀವಿ. ವೆಜಿಟೇಟಿವ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಅಲ್ಲಿ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್ ಇರೋ ಹೈಫೆ ಫ್ರಾಗ್ಮೆಂಟ್ ಆದ್ರೆ, ಸಪರೇಟ್ ಆದ್ರೆ ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಒಂದು ಸಿಂಗಲ್ ಸೆಲ್ ಡಿವೈಡ್ ಆಗಿ ಎರಡು ಸೆಲ್ಸ್ ನ ಫಾರ್ಮೇಶನ್ ಮಾಡಿದ್ರೆ ಫಿಷನ್ ಅಂತ ಕರಿತೀವಿ. ಫಿಷನ್ ಮೀನ್ಸ್ ಸಪರೇಷನ್. ಸಪರೇಟ್ ಆದ್ಮೇಲೆ ಬರುವಂತಹ ಎರಡು ಇಂಡಿವಿಜುವಲ್ ಹೊಸ ಇಂಡಿವಿಜುವಲ್. ಬಡ್ಡಿಂಗ್ ಅಂದ್ರೆ ಒಂದು ಸೆಲ್ ಒಳಗಡೆ ಚಿಕ್ಕ ಬಡ್ ಆಚೆ ಬಂದು ಬಡ್ಡು ಅದು ಸಪರೇಟ್ ಆಗುತ್ತೆ. ಬಟ್ ಒಂದ್ ಸೆಲ್ ದೊಡ್ಡದಿರುತ್ತೆ, ಒಂದ್ ಸೆಲ್ ಚಿಕ್ಕದಿರುತ್ತೆ. ಬಟ್ ಈ ಚಿಕ್ಕ ಸೆಲ್ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಬಡ್ಡಿಂಗ್ ಅಂತ ಕರಿತೀವಿ. ಇಟ್ ಇಸ್ ಅ ಟೈಪ್ ಆಫ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ವಿಚ್ ಅಕರ್ಸ್ ಇನ್ ಮೋಸ್ಟ್ ಆಫ್ ಆಲ್ ಫಂಗಸ್. ಫಂಗಸ್ ಅಲ್ಲಿ ಬಡ್ಡಿಂಗ್ ಕೂಡ ನಡೆಯುತ್ತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ asexual reproduction. So asexual reproduction, it takes place by the formation of spores.
ಕೊನಿಡಿಯಾ ಅಂತ ಕರಿತೀವಿ. ಕೊನಿಡಿಯಾ ಒಂದು ಆರ್ಗ್ಯಾನಿಸಮ್, ಫಂಗಸ್ ಇಂದ ಕೊನಿಡಿಯಾ ಬಂದ ತಕ್ಷಣ ಸಾಯಿಲ್ ಮೇಲೆ ಬಿದ್ದ ತಕ್ಷಣ ಒಂದು ಫಂಗಸ್ ಡೆವಲಪ್ಮೆಂಟ್ ಆಗುತ್ತೆ ಡೈರೆಕ್ಟ್, ಅದಕ್ಕೆ ಯಾವುದೇ ಗ್ಯಾಮೆಟ್ಸ್ ಬೇಕಾಗಿಲ್ಲ. ಸ್ಪೊರಾಂಜಿಯೋಸ್ಪೋರ್ಸ್ ಅಂತ ಕರಿತೀವಿ, ಝೂ ಸ್ಪೋರ್ಸ್ ಅಂತ ಕರಿತೀವಿ. ಮೂರಲ್ಲಿ ಯಾವ್ದಾದ್ರು ಆಗಿರ್ಬೋದು. ಇಟ್ ವಾಸ್ ಶೋಯಿಂಗ್ ಅ ಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್. ಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅಂತ ತಗೊಂಡ್ರೆ, ಸೊ ಇಟ್ ವಾಸ್ ಶೋಯಿಂಗ್ ಬೈ ದ ಹೆಲ್ಪ್ ಆಫ್ oospores, ascospores and basidiomycetes ಅಂತ ಕರಿತೀವಿ. oospores, ascospores, basidiomycetes. So these are helpful for, these are usually present in the form of gametes. Gametes ತರ ಇರುತ್ತೆ. So ಎರಡು ಸ್ಪೋರ್ಸ್ ಕಂಬೈನ್ಡ್ ಆಗ್ಬಿಟ್ಟು ಹೊಸ ಇಂಡಿವಿಜುವಲ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ, so it is a type of sexual reproduction which occurs in fungus. So ಇಲ್ಲಿ describe the reproduction method in fungus ಅಂತ ಕೇಳ್ತಾರೆ. ವೆಜಿಟೇಟಿವ್ ಮೆಥಡ್ ಅಲ್ಲಿ ಯಾವಾಗ ನಡೆಯುತ್ತೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಸ್ಪೋರ್ಸ್ ಇಂದ ನಡೆಯುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಸ್ಪೋರ್ಸ್ ಇಂದ ನಡೆಯುತ್ತೆ ಅಂತ ಬರೀತೀವಿ. ಬಟ್ ಮತ್ತೆ 3 ಮಾರ್ಕ್ಸ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಮೆಥಡ್ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡಿ ಫಂಗಸ್ ಅಲ್ಲಿ ಅಂತ ಕೇಳ್ತಾರೆ. ಸೊ ಇದು ಮತ್ತೆ ಹೇಳೋಣ, ಸೆಕ್ಷುವಲ್ ಮೆಥಡ್ ಆಫ್ reproduction which occurs in fungus further ನೋಡೋಣ. So reproduction process, that is a sexual type of an reproduction which occurs in fungus ಅಂತ ತಗೊಂಡ್ರೆ, so it was showing an sexual cycle. 3 cycles ಅಲ್ಲಿ ತೋರಿಸ್ತಾ ಹೋಗುತ್ತೆ. ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ, ಮಿಯೋಸಿಸ್ ಇನ್ ಝೈಗೋಟ್. ಸೊ ಈಗ 2 ಹೈಫೆ ಇದೆ ಸರಿನಾ, 2 ಹೈಫೆಯಲ್ಲಿ ನ್ಯೂಕ್ಲಿಯಸ್ ಇದೆ, ಪ್ರೆಸೆನ್ಸ್ ಇದೆ. ಸೊ ಫಸ್ಟ್ ಪ್ಲಾಸ್ಮೋಗ್ಯಾಮಿ ಅಂತ ಇದೆ. ಪ್ಲಾಸ್ಮೋ ಮೀನ್ಸ್ ಸೈಟೋಪ್ಲಾಸಮ್, ಗ್ಯಾಮಿ ಮೀನ್ಸ್ ಫ್ಯೂಷನ್. ಸೊ ಈ 2 ಸೆಲ್ಸ್, ಈ 2 ಸೆಲ್ ಇದೆ ಅನ್ಕೋಣ, ಈ 2 ಸೆಲ್ಸಿನ ಸೈಟೋಪ್ಲಾಸಮ್ ಏನಾಗುತ್ತೆ, ಫಸ್ಟ್ ಕಂಬೈನ್ಡ್ ಆಗುತ್ತೆ. ಇಟ್ ಇಸ್ ಅ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಆಫ್ ಆನ್ 2 ಗ್ಯಾಮೆಟ್ಸ್. ದಟ್ ಇಸ್ ಅ ಮೊಟೈಲ್ ಗ್ಯಾಮೆಟ್ಸ್ ಆಗಿರ್ಬೋದು ಅಥವಾ ನಾನ್ ಮೊಟೈಲ್ ಗ್ಯಾಮೆಟ್ಸ್. ಮೊಟೈಲ್ ಅಂದ್ರೆ ಮೂವ್ ಆಗುವಂತಹ ಪ್ರಾಪರ್ಟಿ ಹೊಂದಿರೋದು. ನಾನ್ ಮೊಟೈಲ್ ಹೆಂಗ್ ಮೂವ್ ಆಗುತ್ತೆ, ಗಾಳಿ ಮೂಲಕ ಹರ್ಕೊಂಡ್ ಬರುತ್ತೆ, ಅದು ಅಂದ್ರೆ ಗಾಳಿ ಮೂಲಕ ಸ್ಪೋರ್ಸ್ ಬಂದು ಬೀಳುತ್ತೆ. ಸೊ ಈಗ 2 ಸ್ಪೋರ್ಸ್ ಇದೆ, ದೇ ಆರ್ ನಥಿಂಗ್ ಬಟ್ ಅ ಗ್ಯಾಮೆಟ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು, ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಸೊ ಈಗ 2 ಸ್ಪೋರ್ಸ್ ಇದೆ, ಈ 2 ಸ್ಪೋರ್ಸ್ಗಳು ಹತ್ರ ಬಂದ್ವು. ಸೊ ಬಂದ ಮೇಲೆ 2 ಸೆಲ್ ವಾಲ್ ಕಂಬೈನ್ಡ್ ಆಗುತ್ತೆ, ಅಂದ್ರೆ 2 ಫ್ಯೂಸ್ ಆಗುತ್ತೆ. ಸೊ ಫ್ಯೂಸ್ ಆದ್ಮೇಲೆ ಒಳಗಡೆ ಇರುವಂತಹ ಸೈಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ. ದ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಇಸ್ ಕಾಲ್ಡ್ ಪ್ಲಾಸ್ಮೋಗ್ಯಾಮಿ. ಆಫ್ಟರ್ ದ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ದ ನ್ಯೂಕ್ಲಿಯಸ್ ಇಟ್ ಕಂಬೈನ್ಸ್, ದಟ್ ಇಸ್ ಕಾಲ್ಡ್ ಕ್ಯಾರಿಯೋಗ್ಯಾಮಿ. ಸೈಟೋಪ್ಲಾಸಮ್ ಕಂಬೈನ್ಡ್ ಆಗ್ತಿದ್ದಂಗೆ 2 ನ್ಯೂಕ್ಲಿಯಸ್ ಕೂಡ ಕಂಬೈನ್ಡ್ ಆಗುತ್ತೆ. 2 ನ್ಯೂಕ್ಲಿಯಸ್ ಕಂಬೈನ್ಡ್ ಆಗೋ ಪ್ರೋಸೆಸ್ ಏನಂತ ಕರಿತೀವಿ, ಕ್ಯಾರಿಯೋಗ್ಯಾಮಿ. ಕ್ಯಾರಿಯೋ ಮೀನ್ಸ್ ನ್ಯೂಕ್ಲಿಯಸ್, ದ ಫ್ಯೂಷನ್ ಆಫ್ ನ್ಯೂಕ್ಲಿಯಸ್ ಆಫ್ 2 cells. ಸೊ 2 ಸೆಲ್ಸ್ ಕಂಬೈನ್ಡ್ ಆದ್ಮೇಲೆ ಈ 2 ಸೆಲ್ಸ್ ಸೇರಿ ಒಂದು ಸೆಲ್ ಆಯ್ತಲ್ಲ. ಸೊ ಒಂದು ಸೆಲ್ ನಾವೇನಂತ ಕರಿತೀವಿ, ಝೈಗೋಟ್ ಅಂತ ಕರಿತೀವಿ. ದ ಫ್ಯೂಷನ್ ಆಫ್ ಮೇಲ್ ನ್ಯೂಕ್ಲಿಯಸ್ ವಿತ್ ಫೀಮೇಲ್ ನ್ಯೂಕ್ಲಿಯಸ್, ಇಟ್ ಫಾರ್ಮ್ಸ್ ಅ ಝೈಗೋಟ್. ಮೇಲ್ ನ್ಯೂಕ್ಲಿಯಸ್ ಅಲ್ಲಿ n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಫೀಮೇಲ್ ಅಲ್ಲಿ n ನಂಬರ್ ಇರುತ್ತೆ. ಈಗ ಬಂದಿರೋ ಝೈಗೋಟ್ ಅಲ್ಲಿ ಎಷ್ಟು ನಂಬರ್, n 2n. ಕ್ರೋಮೋಸೋಮ್ಸ್ ಇನ ನಂಬರ್ ಬೇಸಿಸ್ ಮೇಲೆ ನಾವು n ನಂಬರ್ 2n ನಂಬರ್ ಅಂತ ಹೇಳ್ತೀವಿ. ಹ್ಯಾಪ್ಲಾಯ್ಡ್, ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಮೇಲ್ ಗ್ಯಾಮೆಟ್, ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಫೀಮೇಲ್ ಗ್ಯಾಮೆಟ್ ಜೊತೆ ಕಂಬೈನ್ಡ್ ಆಗಿದೆ. Plasmogamy, karyogamy. After that it forms a zygote. Now the zygote is consisting of an 2 nucleus, 2 caryon. ಇಲ್ಲಿ ಬರ್ತಿದೆ ನೋಡಿ, 2 haploid hyphae. 2 haploid hyphae. They fuses. They both fuse together by the plasmogamy and the karyogamy. It forms a zygote. So this zygote is consisting of a diploid cell. ಆ ಬಂದಿರೋ ಸೆಲ್ ನಾವೇನಂತ ಕರಿತೀವಿ, ಡಿಪ್ಲಾಯ್ಡ್ ಸೆಲ್. A diploid cell ಏನು ಹೊಂದಿದೆ, dikaryon. That means 2 nucleus ಹೊಂದಿದೆ. That stage is called as dikaryotic phase. But ಈಗ dikaryotic phase ಇನ್ನೊಂದು ಫಂಗಸ್ ಡೆವಲಪ್ಮೆಂಟ್ ಮಾಡಲ್ಲ, ಏನಾಗುತ್ತೆ. So this zygote it was undergoing meiosis. Meiosis ಬಗ್ಗೆ ಓದಿರ್ತೀರಿ ನೀವು, ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಹಾಫ್ ಆಫ್ ದ ಕ್ರೋಮೋಸೋಮ್ ರೆಡ್ಯೂಸ್ ಆಗುತ್ತೆ, 2n ಇದ್ದು ಏನಾಗುತ್ತೆ, n ನಂಬರ್ 4 ಸ್ಪೋರ್ಸ್ ಬರ್ತಾವಲ್ಲ ಮಿಯೋಸಿಸ್ ಅಲ್ಲಿ. ಎಲ್ಲಾ ಸ್ಪೋರ್ಸ್ n ನಂಬರ್, ಈ n ಸ್ಪೋರ್ ಮತ್ತೆ ಸಾಯಿಲ್ ಸರ್ಫೇಸ್ ಮೇಲೆ ಬಿದ್ದಾಗ ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಮೋಡ್ ಆಫ್ sexual type of reproduction which occurs in a fungi. So where the haploid, 2 haploid hyphae, so it was undergoing a sexual cycle where the fusion of protoplasm has been takes place between the 2 cells by process called as plasmogamy. After that the 2 nucleus has been fused together to form a karyogamy. So after karyogamy it forms a dikaryon stage or the dikaryotic phase. So where the dikaryotic phase is a zygote, it
it was undergoing meiosis to produce the haploid spores. So this is about a mode of sexual reproduction which occurs in fungi. So ಇಲ್ಲಿ fungi ಅಲ್ಲಿ ಅದರ ಸ್ಟ್ರಕ್ಚರ್, ನ್ಯೂಟ್ರಿಷನಲ್ ಪ್ರಾಪರ್ಟಿ, reproduction ಬಗ್ಗೆ ಓದಿದ್ವಿ. ಸೊ ಇದಾದ್ಮೇಲೆ fungi ಅಲ್ಲಿ ಬರುವಂತಹ ಕ್ಲಾಸಸ್ ಬಗ್ಗೆ ಓದೋಣ. ನೆಕ್ಸ್ಟ್. ಸೊ ನೆಕ್ಸ್ಟ್ ಒನ್ ಕ್ಲಾಸ್ Phycomycetes ಅಂತ ಬರುತ್ತೆ. ಸೊ ಇಲ್ಲಿ ಫಂಗಸ್ ಒಳಗಡೆ 4 ಕ್ಲಾಸಸ್ ಬರುತ್ತೆ. Phycomycetes, Ascomycetes, Basidiomycetes and Deuteromycetes ಅಂತ ಕರೀತೀವಿ. ಸೊ ಅದರಲ್ಲಿ ಫಸ್ಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡ್ತಿರೋದು ದಟ್ ಈಸ್ Phycomycetes ಅಂತ ಕರೀತೀವಿ. Phycomycetes ಇಟ್ ವಾಸ್ ಪ್ರೆಸೆಂಟ್ ಇನ್ ಅಕ್ವಾಟಿಕ್ ಹ್ಯಾಬಿಟೇಟ್, ಅಂದ್ರೆ ನೀರಿರುವಂತಹ ಜಾಗದಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಂಡ್ ಈವನ್ ಸಮ್ ಆಫ್ ದ Phycomycetes ದೇ ಗ್ರೋಸ್ ಆನ್ ದ ಡಿಕೇಯಿಂಗ್ ಟ್ವಿಕ್ಸ್. ಡಿಕೇಯಿಂಗ್ ಅಂದ್ರೆ ಕೊಳ್ತು ಹೋಗ್ತಿರುವಂತಹ ರಂಬೆ ಕೊಂಬೆಗಳು ಏನಿರ್ತವೆ ಅದ್ರ ಟ್ವಿಕ್ಸ್ ಗಳ ಮೇಲೆ ಬೆಳೆಯುತ್ತೆ. ಅಂಡ್ ಈವನ್ ಸಮ್ ದೇ ಗ್ರೋ ಆನ್ ಮಾಯಿಸ್ಟ್ ಅಂಡ್ ಡ್ಯಾಂಪ್ ಪ್ಲೇಸಸ್. ಮಾಯಿಸ್ಟ್ ತೇವಾಂಶ ಇರೋದು, ಡ್ಯಾಂಪ್ ಅಂದ್ರೆ ವೇಸ್ಟ್ ಇರುವಂತಹ ಜಾಗದ ಮೇಲೂ ಇವು Phycomycetes ಬೆಳೆಯುತ್ತೆ. ಸೊ ದೇ ಆರ್ ಅಕ್ವಾಟಿಕ್, ದೇ ಆರ್ ಗ್ರೋಸ್ ಆನ್ ಡಿಕೇಯಿಂಗ್ ಟ್ವಿಕ್ಸ್ and even they are present in moist and damp places. So some of the fungus Phycomycetes, even they are parasitic on plants. That means some of the Phycomycetes they are causing diseases in plants of the culture. So here it is having an hyphae. There is a network of hyphae. It is called as mycelium. So ಇದರಲ್ಲಿ mycelium ಇದೆ, network like structure hyphae ಇರೋದ್ರಿಂದ mycelium ಅಂತ ಹೇಳ್ತೀವಿ. Aseptate sinusoidal. ಅಂದ್ರೆ it consisting of multinucleus with a dense cytoplasm, but there is no septal walls between the nucleus. So the mycelium was aseptate and sinusoidal anta kariyuತ್ತದೆ. And it was showing an asexual type of reproduction by the formation of zoospores or aplanospores. So ಇಲ್ಲಿ asexual reproduction by the formation of spores anta ಕರೀತೀವಿ. ಸ್ಪೋರ್ಸ್ ಕೆಲವೊಂದು ಮೊಟೈಲ್ ಇರುತ್ತೆ, ಕೆಲವೊಂದು ನಾನ್ ಮೊಟೈಲ್ ಇರುತ್ತೆ. ಝೂ ಸ್ಪೋರ್ಸ್ ಆರ್ ಮೊಟೈಲ್, aplanospores ಆರ್ ನಾನ್ ಮೊಟೈಲ್. ಸೊ ಇವು ಮೊಟೈಲ್ ಸ್ಪೋರ್ಸ್ ಅಥವಾ ನಾನ್ ಮೊಟೈಲ್ ಸ್ಪೋರ್ಸ್. ಸೊ ಇದರ ಫಂಗಸ್ ಬೆಳೆದಿತ್ತು. ಈ ಫಂಗಸ್ ಒಳಗಡೆ ಸ್ಪೋರ್ಸ್ ಇದೆ. ಈ ಸ್ಪೋರ್ಸ್ ಗಳು ಸಾಯಿಲ್ ಸರ್ಫೇಸ್ ಮೇಲೆ ಬಿತ್ತು ಅಂದ ತಕ್ಷಣ ಸೊ ಇದೊಂದು ಫಂಗಸ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಗ್ಯಾಮೆಟ್ಸ್ ಇಲ್ದಲೇ ಆಗಿರೋದ್ರಿಂದ it is a type of asexual reproduction that takes place in fungi by the help of zoospores or aplanospores. Zoospores are motile spores. Aplanospores are non-motile spores. So next one, it was showing an sexual reproduction. Sexual reproduction it takes place by the fusion of gametes. ಎರಡು gametes fuse ಆದ್ಮೇಲೆ ಫಾರ್ಮೇಷನ್ ಆಗೋದು. That is called zygospore. Zygo means zygote. The zygospore it has been formed by the fusion of two gametes. The gametes may be similar in size or dissimilar in size. ನೋಡಕ್ಕೆ ಎರಡು ಗ್ಯಾಮೆಟ್ ಒಂದೇ ಸೈಜ್ ಇರಬಹುದು ಅಥವಾ ಎರಡು ಡಿಫರೆಂಟ್ ಸೈಜ್ ಇರಬಹುದು. ಎರಡು ಸೇಮ್ ಸೈಜ್ ಇತ್ತು ಅಂದ್ರೆ ಆ ಗ್ಯಾಮೆಟ್ಸ್ ನ ಐಸೋಗ್ಯಾಮಸ್ ಅಂತ ಕರೀತೀವಿ. ಎರಡು ಡಿಸಿಮಿಲರ್ ಸೈಜ್ ಇತ್ತು ಅಂದ್ರೆ ರೆಕಾರ್ಡ್ ಆಸ್ ಅನೈಸೋಗ್ಯಾಮಸ್ ಅಂತ ಕೂಡ ಕರೀಬಹುದು. ಸೊ ನೆಕ್ಸ್ಟ್ ಒನ್, ಫಾರ್ ದಿಸ್ ಎಕ್ಸಾಂಪಲ್ there is a mucor ಅಂತ ಇದೆ, rhizopus which is also called bread mold. ಬ್ರೆಡ್ ಮೇಲೆ ಬೆಳೆಯುವಂತಹ ಫಂಗಸ್ rhizopus. albigo ಅಂತ ಬರುತ್ತೆ. albigo it is a parasitic on mustard plant. ಸಾಸಿವೆ ಗಿಡದ ಮೇಲೆ ಬೆಳೆಯುವಂತಹ ಮಸ್ಟರ್ಡ್ ಫಂಗಲ್ ಕಾಂಪೋಸಿಷನ್ albigo ಅಂತ ಕರೀತೀವಿ. ಸೊ ಇಷ್ಟು class of an Phycomycetes. Phycomycetes, it is a class of an fungi or an mycota which was aquatic in property. It was growing on the twigs, decaying twigs, and it was moist. Even they are growing in moist and damp places anta karidivi. So they are parasite. Some of the Phycomycetes are parasitic that was causing diseases in plants. So the mycelium of an Phycomycetes was aseptate and sinusoidal. So it shows asexual reproduction by the formation of zoospores and aplanospores. Zoospores which are motile and aplanospores are non-motile. It shows sexual reproduction by the formation of zygospore.
the zygospore has been formed between the fusion of two gametes. If the gametes are similar in size and shape, they are called isogamous. If they are dissimilar in size or shape, they are called as anisogamous. Example for Phycomycetes, there is a mucor rhizopus, which is commonly called as bread mold, which is the name the fungus which is commonly called as bread mold and the rhizopus. Albigo, which is a parasitic for the mustard plant. So this is about the first class of an fungi, that is a Phycomycetes. So next ನೋಡೋಣ Ascomycetes. So next continue ಮಾಡೋಣ. Second one, the class Ascomycetes. So Ascomycetes ಅಂತ ಬರ್ತಿದ್ದೇವೆ. So it is the second class of an kingdom, Mycota. So these are also called as sac fungi. These are commonly called as sac fungi ಅಂತ ಕರೀತಾರೆ. So which are named the fungus which are commonly called as sac fungi ಅಂತ ಕರೆದ್ರೆ Ascomycetes ಅಂತ ಬರೀಬೇಕು. ಅದು ಕಾಂಪಿಟೇಟಿವ್ ಅಲ್ಲೂ ಕೇಳಬಹುದು, 1 ಮಾರ್ಕ್ ಕ್ವೆಶ್ಚನ್ ಅಲ್ಲೂ ಕೂಡ ಕೇಳಬಹುದು. ಸೊ ಇಲ್ಲಿ in Ascomycetes few there are rarely unicellular fungus presence ಇರುತ್ತೆ. ಯೂನಿಸೆಲ್ಯುಲರ್ ಫಂಗಸ್ ಗೆ ಎಕ್ಸಾಂಪಲ್ ಇಲ್ಲಿ ಈಸ್ಟ್ ಕೊಟ್ಟಿದ್ದೀವಿ, ಅವಾಗಲೇ ಕ್ಲಾಸ್ ಅಲ್ಲಿ ಕೂಡ ನಾವು ಹೇಳಿದ್ವಿ. ಸೊ ಈಸ್ಟ್ ಇಟ್ ಇಸ್ ಅನ್ ಯೂನಿಸೆಲ್ಯುಲರ್ ಫಂಗಸ್ ದಟ್ ರಿಲೇಟ್ಸ್ ಟು ಆಸ್ಕೋಸ್ಪೋರ್ಸ್. ಮಲ್ಟಿಸೆಲ್ಯುಲರ್ ಫಂಗಸ್ ಗೆ ಎಕ್ಸಾಂಪಲ್ ಅಂತ ತಗೊಂಡ್ರೆ ಪೆನಿಸಿಲಿಯಂ. ಸೊ ದ ಬಯಾಲಜಿಕಲ್ ನೇಮ್ ಆಫ್ ಈಸ್ಟ್ ಸೈಕ್ರೋಮೈಸಿಸ್ ಸರ್ವಿಸಿಯೆ ಅಂತ ಕರೆದಿದ್ದೀವಿ. ಪೆನಿಸಿಲಿಯಂ ನೊಟಾಟಮ್ ಅಂತ ಕೂಡ ಕರೆದಿದ್ದೀವಿ. ಸೊ ದೀಸ್ ಆರ್ ಸ್ಯಾಪ್ರೋಫೈಟ್ಸ್. Saprophytes, that means they are growing on dead and decaying organic matter which is helpful for engulfing the organic material in that. ಅದರೊಳಗಡೆ ಇರುವಂತ organic material ಏನು ಮಾಡುತ್ತದು engulf ಮಾಡುತ್ತೆ. So these are decomposers. Decomposers ಅಂದ್ರೆ ಏನು? ಕೊಳೆಯೋಕೆ ಹೆಲ್ಪ್ ಮಾಡುತ್ತೆ. Decomposers, they involved in decomposition. ಈಗ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಬಿದ್ದಿರುತ್ತೆ. ಸೊ ಇವು ಅದನ್ನ ಲಾರ್ಜರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಸೊ ದೊಡ್ಡ ಪಾರ್ಟಿಕಲ್ಸ್ ಗೆಟ್ ಎಂಟರ್ಸ್ ಇನ್ ಸಾಯಿಲ್. ಸ್ವಲ್ಪ ದಿನ ಈಗ ಯಾರು ನನಗೆ ಎಲೆನೋ ಅಥವಾ ರಂಬೆನೋ ಏನೋ ಬಿದ್ದಿರುತ್ತೆ ಮರದ್ದು, ಅಥವಾ ಯಾವುದೊಂದು ಡೆಡ್ ಬಾಡಿ ಬಿದ್ದಿರುತ್ತೆ, ಅದು ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಅಲ್ಲಿರೋದು ಕಾಣಿಸೋದೇ ಇಲ್ಲ. ಯಾಕಂದ್ರೆ ಫಂಗಸ್ ಡಿಕಂಪೋಸರ್ಸ್ ಆಗಿ ಆಕ್ಟ್ ಮಾಡಿ ಅವನ್ನ ಡಿಕಂಪೋಸ್ ಮಾಡಿ ಸಾಯಿಲ್ ಅಲ್ಲಿ ಎಂಟರ್ ಮಾಡೋಕೆ ಹೆಲ್ಪ್ ಮಾಡ್ಕೊಡುತ್ತೆ. ಸೊ ಹಂಗಾಗಿ decomposers, fungi, they play a major role in the ecosystem. ನಮ್ಮ ಎಕೋಸಿಸ್ಟಮ್ ಅಲ್ಲಿ ಡಿಕಂಪೋಸರ್ಸ್ ಇಲ್ಲದೆ ಇದ್ರೆ ಡೆಡ್ ಪಾರ್ಟಿಕಲ್ಸ್ ಎಲ್ಲ ಸಾಯಿಲ್ ಮೇಲೆ ಬಿದ್ದಿರ್ಬೇಕಿತ್ತು, ಹೌದಲ್ವಾ? ಸೊ ಹಂಗಾಗಿ ಇಲ್ಲಿ ಫಂಗಸ್ ಆಕ್ಟ್ಸ್ ಲೈಕ್ ಎ ಡಿಕಂಪೋಸರ್ಸ್ ಅಂಡ್ ಸಮ್ ಆರ್ ಪ್ಯಾರಾಸೈಟಿಕ್, ದಟ್ ಮೀನ್ಸ್ ಸಮ್ ಆರ್ ಕಾಸಿಂಗ್ ಅಂಡ್ ಡಿಸೀಸಸ್. ಸೊ ಕೆಲವೊಂದು ಡಿಸೀಸಸ್ ನ ಕೂಡ ಕಾಸ್ ಮಾಡುತ್ತೆ ಫಾರ್ ಪ್ಲಾಂಟ್ಸ್ ಅಂತಾನೆ ಕರಿಬಹುದು. ಮೇಜರ್ಲಿ ಇಟ್ ವಾಸ್ ಕಾಸಿಂಗ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಅಂತಾನೆ ಕರಿತೀವಿ. ಅಂಡ್ ಸಮ್ ಆರ್ ಕಾಪ್ರೋಫಿಲಸ್. ಇದನ್ನ ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ ಅಲ್ಲಿ ಕೇಳಬಹುದು ಅಥವಾ ಕಾಂಪಿಟೇಟಿವ್ ಅಲ್ಲಿ ಕೇಳಬಹುದು. ಕಾಪ್ರೋಫಿಲಸ್ ಅಂದ್ರೆ ದ ಫಂಗಸ್ ದಟ್ ಗ್ರೋಸ್ ಆನ್ ಕೌ ಡಂಗ್. ಕೌಡಂಗ್ ಇರುತ್ತಲ್ವಾ, ಕೌಡಂಗ್ ಮೇಲೆ ಬೆಳೆಯುವಂತಹ ಫಂಗಸ್ ನಾವೇನಂತ ಕರಿತೀವಿ? ಕಾಪ್ರೋಫಿಲಸ್ ಅಂತ ಕರಿತೀವಿ. ಸೊ ಇಷ್ಟು ಇದ್ರದಲ್ಲ ಆಯ್ತು. ನೆಕ್ಸ್ಟ್ ಮೈಸೀಲಿಯಂ, ಇಟ್ ವಾಸ್ ಬ್ರಾಂಚ್. ಸೊ ಇಲ್ಲಿ ಮೈಸೀಲಿಯಂ ಬ್ರಾಂಚ್ ಬಗ್ಗೆ ಏನ್ ಬರೀಬಹುದಿತ್ತು ನಾವು? ದಟ್ ಈಸ್ ಅ ಮೈಸೀಲಿಯಂ which is a network like structure that is called as a mycelium. ಈ ತರ ಬರೆದಿದ್ದಾರೆ ಅಷ್ಟೇ. Mycelium, it is a branch and it was septate. So ಈ ತರ ಇದೆ mycelium. ಇದರಲ್ಲಿ ಮಲ್ಟಿ ನ್ಯೂಕ್ಲಿಯಸ್ ಪ್ರೆಸೆನ್ಸ್ ಇದೆ, ಬಟ್ ಆ ನ್ಯೂಕ್ಲಿಯಸ್ ನ ಮಧ್ಯೆ ಎಲ್ಲಾ ಕಡೆ ಏನಿದೆ ಹಿಂಗೆ ಸೆಪ್ಟಲ್ ವಾಲ್ಸ್ ಪ್ರೆಸೆನ್ಸ್ ಇದೆ. ಅಂದ್ರೆ mycelium was branched and it was showing a septate condition and it was showing asexual reproduction by the formation of conidia with the conidiophores ಅಂತ ಕರೀತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಬರ್ತಿದ್ದೀವಿ, ಪೆನಿಸಿಲಿಯಂ ಅನ್ನಪ್ಪ. ಸೊ ಇದು ಸಾಯಿಲ್ ಪಾರ್ಟಿಕಲ್, ಇದು ಒಂದು ಮ್ಯಾಟರ್ ಅನ್ಕೊಂಡು, ಆರ್ಗ್ಯಾನಿಕ್ ಮ್ಯಾಟರ್. ಸೊ ಈ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಫಂಗಸ್ ಈ ತರ ಬೆಳೆಯುತ್ತೆ. ಇಲ್ಲಿ ಸ್ಪೋರ್ಸ್ ಬಿದ್ದಿರುತ್ತೆ ಅನ್ಕೊಂಡು, ಅದೇ ಕೊನಿಡಿಯಾ ಅನ್ನೋದು. ಸೊ ಈ ಕೊನಿಡಿಯಾ ಮೇಲ್ಗಡೆ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡಿ ಹಿಂಗೆ ಸ್ಪೊರಾಂಜಿಯಂ ಆಗುತ್ತೆ. ಇದು ಸ್ಪೊರಾಂಜಿಯಂ, ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಚೀಲ ತರ ಕಾಣಿಸ್ತಿರೋದ್ರಿಂದ ಇದಕ್ಕೆ ನಾವು ಸ್ಯಾಕ್ ಫಂಗೈ ಅಂತ ಕರೀತೀವಿ. ಸೊ ಇಲ್ಲಿ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ? ಸ್ಪೊರಾಂಜಿಯೋಫೋರ್ ಅಂತ ಕರಿತೀವಿ. ಸ್ಪೊರಾಂಜಿಯೋಫೋರ್, PHORE. So when the spores they comes over the surface of a material, so it forms a stalk like structure called as sporangiophore. ಇಲ್ಲಿ ಕೊನಿಡಿಯಾ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಕೊನಿಡಿಯೋಫೋರ್ ಅಂತ ಕರೀಬಹುದು.
ಈ ಕೊನಿಡಿಯೋಫೋರ್ ಮೇಲ್ಗಡೆ ಏನ್ ಫಾರ್ಮೇಶನ್ ಮಾಡಿದೆ, ಕೊನಿಡಿಯಂ ನ ಫಾರ್ಮೇಶನ್ ಮಾಡುತ್ತೆ. ಏನಂತ ಕರಿತೀವಿ, ಕೊನಿಡಿಯಂ. ಆ ಕೊನಿಡಿಯಂ ಒಳಗೆ ಏನಿರುತ್ತೆ, ಕೊನಿಡಿಯಾ ಇರುತ್ತೆ. ಕೊನಿಡಿಯಾ ಅಥವಾ ಕೊನಿಡಿಯೋಫೋರ್ಸ್ ಅಂತ ಕರಿತೀವಿ. ಸೊ ಈ ತರ ಒಂದು ಬಲ್ಬ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಈ ತರ ಅದ್ರ ಮೇಲೆ ಕೊನಿಡಿಯಾಗಳು ಫಾರ್ಮೇಶನ್ ಆಯ್ತು. ಸೊ ಇಫ್ ದ ಎಕ್ಸೆಸ್ ಆಫ್ ಕೊನಿಡಿಯಾ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್, the sporangium, the sac, it bursts open that to release the spores outside. So when this spores they comes over the surface of material, again they grow into a new individual. ಮತ್ತೆ ಹೊಸ ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಕೊನಿಡಿಯಾ, it is a spore. It is an asexual spore. When it comes over the surface of a material, it forms a stack-like structure called as a sporangiophore ಅಥವಾ ಕೊನಿಡಿಯೋಫೋರ್. ಅದೇ ಟರ್ಮ್ ಹೇಳ್ಬೇಕು ಅಂದ್ರೆ ಕೊನಿಡಿಯೋಫೋರ್ ಅಂತ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಆಗುತ್ತೆ. ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ನಾವೇನಂತ ಕರಿತೀವಿ, ಸ್ಪೊರಾಂಜಿಯಂ ಅಂತ ಕರಿತೀವಿ. ಆ ಸ್ಪೊರಾಂಜಿಯಂ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗಿದೆ. ನಾವು ಹೇಳಿದ್ವಿ ಸ್ಪೋರ್ಸ್ ಗಳು ಕೂಡ ಎಕ್ಸಸ್ ಅಮೌಂಟ್ ಪ್ರೊಡ್ಯೂಸ್ ಆಗಿದೆ. ಏನಾಯ್ತು, ಸ್ಯಾಕ್ ಬೋಸ್ಟ್ ಓಪನ್ ಆಯ್ತು, ಸ್ಪೋರ್ಸ್ ಹೊರಗಡೆ ಬಂದು ಸರ್ಫೇಸ್ ಮೇಲೆ ಬಿದ್ದ ತಕ್ಷಣ ಇನ್ನೊಂದು ಫಂಗಸ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕರಿತೀವಿ. Sexual reproduction, it takes place by the formation of ascospores. ಈ ಎರಡು ascospores, plasmogamy, karyogamy, when it forms a zygote, there is a zygote formation ಆಗುತ್ತೆ. Zygote again it was undergoing meiosis to produce a spores, that is called as a ascospores ಅಂತ ಕರೀಬಹುದು. This is a mode of sexual reproduction ಅಂತಾನೆ ಕರೀತಿದ್ದೀವಿ. So next for this example, aspergillus. ಸೊ ಆಸ್ಪರ್ಜಿಲಸ್ ನೈಜರ್ ಅನ್ನುವಂತಹ ಫಂಗಸ್ ಕೂಡ ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ನಡೆಯುತ್ತೆ. ಸೊ ನೆಕ್ಸ್ಟ್ ದಟ್ ಈಸ್ ಯೂಶಲಿ ಹೆಲ್ಪ್ಫುಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆಸಿಡ್ ಅಂತ ಕರೀಬಹುದು. ಕ್ಲಾವಿಸೆಪ್ಸ್ ಅಂತ ಒಂದು ಫಂಗಸ್ ಬರುತ್ತೆ. ನ್ಯೂರೋಸ್ಪೋರಾ ಅಂತ ಬರುತ್ತೆ. ನ್ಯೂರೋಸ್ಪೋರಾ, ಇಟ್ ಈಸ್ ಅ ಫಂಗಸ್. ನೌಡೇಸ್ ಇಟ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ವರ್ಕಿಂಗ್. ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಲ್ವಾ, ಆ ಜೆನೆಟಿಕ್ ಮ್ಯಾನಿಪುಲೇಷನ್ ವರ್ಕಿಂಗ್ ಒಳಗಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವ್ದಂದ್ರೆ ನ್ಯೂರೋಸ್ಪೋರಾ. ಸೊ ಇದೇ ಆಸ್ಕೋಮೈಸಿಟಿಸ್ ಅಲ್ಲಿ ಕೆಲವೊಂದು ಎಡಿಬಲ್ ಇದೆ, ಅಂದ್ರೆ ಕನ್ಸ್ಯೂಮ್ ಮಾಡುವಂತಹ ಫಂಗಸ್ ಇದಾವೆ. ಯಾವ ಅಂದ್ರೆ ಮೊರೆಲ್ಸ್ ಬಫೆಲ್ಸ್, MORELS, ಮೊರೆಲ್ಸ್, BUFFELS, ಬಫೆಲ್ಸ್. ಸೊ ದೀಸ್ ಆರ್ ದ ಟೂ ಫಂಗಸ್ ವಿಚ್ ಆರ್ ಎಡಿಬಲ್ ಆಫ್ an Ascomycetes. So this is about an Ascomycetes. So Ascomycetes, they are commonly called as sac fungi, few or unicellular, example yeast, and or multicellular. Multicellular is the example Basidium, and some are saprophytics, that they are depending on dead and decaying organic matter. Some are decomposers, they are helpful for decomposing the organic material. Parasites, that was causing diseases. Coprophilus, the fungus which grows on the cow dung. It was having a mycelium with a branched and septate condition. It was showing asexual reproduction by the formation of conidia, sexual reproduction by the formation of ascospores. Example Aspergillus, Claviceps, Neurospora. Morels and buffels, these are the two edible fungus. ಸರಿನಾ? ಸೊ ಇಷ್ಟು ಎರಡನೇ ಕ್ಲಾಸ್ Ascomycetes ಅಂತ ಆಯ್ತು. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ಲಾಸ್ ಯಾವುದು, Basidiomycetes ಅಂತ ಬರ್ಕೊಳ್ಳಿ. So the next class of fungi, there is a Basidiomycetes ಅಂತ ಕರೀತೀವಿ. Basidiomycetes. So these are commonly called as mushrooms. ಈ ಗ್ರೂಪ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ mushrooms ಅನ್ನುವಂತ ಡಿವಿಷನ್ ಇರುತ್ತೆ. They are also called as bracket fungi or puff balls. The Basidiomycetes are commonly called as mushrooms, bracket fungi or puff balls. So these are grown in the soil. So in the soil ಅಲ್ಲಿ grow ಆಗುತ್ತೆ. Even in tree stumps ಅಂದ್ರೆ ಕೆಳಗಡೆ regions ಅಲ್ಲಿ thick appearance ಇರುತ್ತಲ್ವಾ, ಅಲ್ಲಿ ಪ್ರೆಸೆನ್ಸ್ ಇರುತ್ತೆ. Even they are present in the plant body as a parasite. Plant body ಒಳಗಡೆ parasite ಆಗಿ ಆಕ್ಟ್ ಮಾಡುತ್ತೆ. Example rust and smuts. Rust and smut, it is a name of Basidiomycetes. It is a name of fungus. So smut to rust ಅಂತ ಹೆಸರು ಕೇಳಿದ ತಕ್ಷಣ ಅದನ್ನ ಫಂಗಸ್ ಅಂತ ನಾವು ನೆನಪಿಟ್ಕೋಬೇಕು. So here the mycelium, it was branched and it is a septate. In the multinucleus ಇದೆ ಮತ್ತೆ septal walls ಇತರ presence ಇರುತ್ತೆ. ಹಾಗಾಗಿ mycelium was branched and septate ಅಂತ ಕರಿತೀವಿ. It was showing vegetative reproduction by fragmentation. So ಇಲ್ಲಿ ಗೊತ್ತಿದೆ ನಿಮಗೆ, ಈ ತರ ಫ್ರಾಗ್ಮೆಂಟ್ ಆಗ್ಬಿಟ್ಟು ಹೊಸ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸೊ ಹೌದಲ್ವಾ, ಮೈಸೀಲಿಯಂ ಒಳಗಡೆ ಒಂದು ಚಿಕ್ಕ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಸಪರೇಟ್ ಆಯಿತು, ಫ್ರಾಗ್ಮೆಂಟೇಷನ್ ಇಂದ
ಅಂದರೆ ಹೊಸ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಹಿಯರ್ asexual spores and sexual spores are absent. Asexual spores, zoospores, sexual spores ಗಳಿದ್ವಲ್ವಾ, ಐಸೋಗ್ಯಾಮಸ್, ಆನೋಸೋಗ್ಯಾಮಸ್ ಅಂತ ಇದ್ವಲ್ಲ, ಆ ಥರ ಸ್ಪೋರ್ಸ್ ಏನೂ ಇರಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಎರಡು ವೆಜಿಟೇಟಿವ್ ಸೆಲ್ಸ್ ಇದಾವೆ ಅನ್ಕೋಣ, ಹ್ಯಾಪ್ಲಾಯ್ಡ್ ಸೆಲ್. ಅವಾಗಲೇ ಬಂದಿದೆ, ನೆನಪು ಮಾಡ್ಕೊಳ್ಳಿ ಅದನ್ನ. ಎರಡು ವೆಜಿಟೇಟಿವ್ ಸೆಲ್ ಏನಾಗುತ್ತೆ, ಪ್ಲಾಸ್ಮೋಗ್ಯಾಮಿ ಆಗುತ್ತೆ. ಈವನ್ ಇಟ್ ಫಾರ್ಮ್ಸ್ ಕ್ಯಾರಿಯೋಗ್ಯಾಮಿ. ಎರಡು ಹ್ಯಾಪ್ಲಾಯ್ಡ್ ಸೆಲ್ ಹತ್ರ ಬಂತು. ಪ್ಲಾಸ್ಮೋಗ್ಯಾಮಿ ಹ್ಯಾಸ್ ಬಿನ್ ಫಾರ್ಮ್ಡ್ ಡ್ಯೂ ಟು ದ ಫ್ಯೂಷನ್ ಆಫ್ ಟೂ ವೆಜಿಟೇಟಿವ್ ಸೆಲ್. ಎರಡು ವೆಜಿಟೇಟಿವ್ ಸೆಲ್ ಹತ್ರ ಬರುತ್ತೆ. ಸೊ ಎರಡು ಸೈಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ. ಇಸ್ ಬೈ ಪ್ಲಾಸ್ಮೋಗ್ಯಾಮಿ. ಎರಡು ಸೈಟೋಪ್ಲಾಸಮ್ ಕಂಬೈನ್ ಆದ್ಮೇಲೆ ಎರಡು ನ್ಯೂಕ್ಲಿಯಸ್ ಕಂಬೈನ್ ಆಗುತ್ತೆ. ಇಟ್ ವಾಸ್ ರಿಸಲ್ಟಿಂಗ್ ಕ್ಯಾರಿಯೋಗ್ಯಾಮಿ ದಟ್ ವಾಸ್ ಫಾರ್ಮಿಂಗ್ ಆನ್ ಡೈಕ್ಯಾರಿಯೋಟಿಕ್ ಸ್ಟೇಜ್. ಆ ಡೈಕ್ಯಾರಿಯೋಟಿಕ್ ಸ್ಟೇಜ್ ನಾವೇನಂತ ಕರಿತೀವಿ ಅಂದ್ರೆ ಬೆಸಿಡಿಯೋಸ್ಪೋರ್ಸ್ ಅಂತ ಕರಿತೀವಿ. ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಇನ್ ಅ ಬೆಸಿಡಿಯೋಕಾರ್ಪ್. ಒಂದು ಬೆಸಿಡಿಯೋಕಾರ್ಪ್ ಒಳಗಡೆ ಬೆಸಿಡಿಯೋಸ್ಪೋರ್ಸ್ ಗಳು ಪ್ರೆಸೆನ್ಸ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಅಗ್ಯಾರಿಕಸ್ ದಟ್ ಈಸ್ ಕಾಲ್ಡ್ ಮಶ್ರೂಮ್. ಅಸ್ಟಿಲಾಗೋ, ಅಗ್ಯಾರಿಕಸ್ ಅಂದ್ರೆ ಏನು, ಮಶ್ರೂಮ್. ಅಸ್ಟಿಲಾಗೋ, ಸ್ಮಟ್, ಪಕ್ಸೀನಿಯಾ, ರಸ್ಟ್ ಅಂತ. ಸೊ ನಿಮ್ಗೆ ಮಶ್ರೂಮ್ ಎಲ್ರಿಗೂ ಒಂದು ಸ್ವಲ್ಪ ಅಸ್ಯೂಮ್ ಇರುತ್ತೆ, ಈ ತರ ಇರುತ್ತೆ ಹೌದಲ್ವಾ, ಒಂಥರ ಛತ್ರಿ ತರ ಕಾಣಿಸ್ತಿರುತ್ತೆ ಫಂಗಸ್. ಸೊ ಇದ್ರ ಒಳಗಡೆ ಇನ್ ಮೇಲ್ಗಡೆ ಏನಿದೆ ಇದನ್ನ ನಾವು ಉಲ್ಟಾ ತಿರುಗಿಸಿ ನೋಡಿದಾಗ ಇಟ್ ಕನ್ಸಿಸ್ಟಿಂಗ್ ಆಫ್ ನ್ಯೂಮರಸ್ ಗಿಲ್ಸ್. ಈ ತರ ಗಿಲ್ಸ್ ಲೈಕ್ ಅಪಿಯರೆನ್ಸ್ ಇರುತ್ತೆ, ಸರಿನಾ. ಸೊ ಇದು ಸ್ಟಾಕ್. ಈ ಸ್ಟಾಕಿನ ಮೇಲ್ಗಡೆ ಈ ತರ ಅಂಬ್ರೆಲಾ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನ ಪೈಲಿಯಸ್ ಅಂತ ಕರಿತೀವಿ. ಪೈಲಿಯಸ್. ಸೊ ಈ ಪೈಲಿಯಸ್ ಒಳಗಡೆ ನ್ಯೂಮರಸ್ ಸ್ಲಿಟ್ಸ್ ಏನಿರುತ್ತೆ, ಸಪರೇಟ್ ಇರುತ್ತೆ, ಅದನ್ನ ಗಿಲ್ಸ್ ಅಂತ ಕರಿತೀವಿ. ಒಂದೇ ಒಂದು ಗಿಲ್ಸ್ ನ ನಾವು ಅಪಿಯರೆನ್ಸ್ ನೋಡಿದ್ರೆ ಹಿಂಗ್ ಕಾಣಿಸುತ್ತೆ ನಮ್ಗೆ. ಇಲ್ಲೇನ್ ಕಾಣ್ತಿದ್ಯಪ್ಪ, ಅವು 4 ಬರ್ದಿದೀವಲ್ಲ, ಅವು ಬೆಸಿಡಿಯೋಸ್ಪೋರ್ಸ್. ಆ ಬೆಸಿಡಿಯೋಸ್ಪೋರ್ಸ್ ಯಾವ್ದ್ರೊಳಗೆ ಕಂಬೈಂಡ್ ಆಗಿದೆ, ಇದು ಬೆಸಿಡಿಯೋಕಾರ್ಪ್ ಅಲ್ಲಿ ಕಂಬೈಂಡ್ ಆಗಿದೆ. ಆ ಒಂದು ಬೆಸಿಡಿಯೋಕಾರ್ಪ್ ಕೆಳಗಡೆ ಸಾಯಿಲ್, ಇಲ್ಲಿರುವಂತಹ ಗಿಲ್ಸು ಇಲ್ಲಿ ಒಳಗಿರ್ತಲ್ವಾ, ಇದು ಸಾಯಿಲ್ ಮೇಲೆ ಬಿದ್ದ ತಕ್ಷಣ ನೀವು ಅಬ್ಸರ್ವ್ ಮಾಡಿರ್ಬೋದು, ಫಂಗಸ್ ಪಕ್ಕ ಮಶ್ರೂಮ್ ಅಲ್ಲೆಲ್ಲ ಬೆಳ್ಕೊಂಡಿರುತ್ತೆ. ಸೊ ಅದಕ್ಕೆ ರೀಸನ್ ಇದು ಈ ತರ ಟೈಪ್ ಆಫ್ ರಿಪ್ರೊಡಕ್ಷನ್ ಅಂತ ಕರಿಬಹುದು. ಸೊ ಇಷ್ಟು ಬೆಸಿಡಿಯೋಮೈಸೆಟಿಸ್ ಬಗ್ಗೆ. ಸೊ ಏನು ಬೆಸಿಡಿಯೋಮೈಸೆಟಿಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಶ್ರೂಮ್, bracket fungi or puff balls which are grown in the soil, in the tree stumps, in the plant body as a parasite. That is example rust and smuts. The mycelium was branched and septate. It was showing vegetative reproduction by fragmentation. Plasmogamy takes place by the fusion of two vegetative cells that forms a dikaryotic stage called as basidiospores, which has been produced over the basidium. So example, agaricus called mushroom, astilago called smut, puccinia called rust. So ishtu third class of a fungus, there is a Basidiomycetes. Basidiomycetes ಆದ್ಮೇಲೆ ಇನ್ನೊಂದಿದೆ, that is a Deuteromycetes ಅಂತ ಬರ್ಬೋದು. So the next class of an fungi, there is a class Deuteromycetes. It is commonly called as imperfect fungi ಅಂತ ಕರಿತೀವಿ. ಸೊ ಇಲ್ಲಿ ಕೇಳ್ತಾರೆ 1 ಮಾರ್ಕ್ ಅಲ್ಲಿ, ಗಿವ್ ಎಕ್ಸಾಂಪಲ್ ಫಾರ್ ಅನ್ ಇಂಪರ್ಫೆಕ್ಟ್ ಫಂಗೈ ಅಂದ್ರೆ Deuteromycetes. ಇನ್ನೂ ಒಂದು ಬರುತ್ತೆ 2 ಮಾರ್ಕ್ಸ್ ಅಲ್ಲಿ, ಎಕ್ಸಾಂಪಲ್ ಕೊಟ್ಟ ಮೇಲೆ ಗಿವ್ ರೀಸನ್ ಕೊಡ್ಬೋದು ಯಾಕೆ ಅದನ್ನ ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ ಅಂದ್ರೆ. ಸೊ ನಾವು ಇಷ್ಟದಕ್ಕ ಏನ್ ನೋಡ್ಕೊಂತ ಬಂದ್ವಿ, ಎಲ್ಲಾದ್ರಲ್ಲೂ ಮೋಸ್ಟ್ ಆಫ್ ಆಲ್ ಸೆಕ್ಷುವಲ್ ಮತ್ತೆ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗ್ತಾನೆ ಬಂದಿದೆ. ಬಟ್ ಸೊ ದಿಸ್ Deuteromycetes, in this only asexual reproduction has been known. Asexual reproduction ಮಾತ್ರ ಗೊತ್ತಾಗುತ್ತೆ. Sexual reproduction ಏನಾದ್ರೂ ತೋರಿಸಿದ್ರೆ it is not classified under Deuteromycetes, it is classified under Ascomycetes or Basidiomycetes. ಅಕಸ್ಮಾತ್ ಇವೇನಾದ್ರು ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸಿದ್ರೆ ಇದನ್ನ ಆಸ್ಕೋಮೈಸಿಟಿಸ್ಗೋ ಅಥವಾ ಬೆಸಿಡಿಯೋಮೈಸಿಟಿಸ್ಗೋ ಕಳಿಸ್ಕೊಡ್ಬೇಕಾಗತ್ತೆ, ಇಲ್ಲಿ ಇರಕ್ಕಾಗಲ್ಲ. ಸೊ ಹಂಗಾಗಿ ಇದನ್ನ ನಾವು ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಸೊ ಹಿಯರ್ ವೈ ಇಟ್ ಇಸ್ ಕಾಲ್ಡ್ as an imperfect fungi ಅಂದ್ರೆ ಬಿಕಾಸ್ here only asexual reproduction has been known. If it shows sexual reproduction, it can be grouped into an Ascomycetes or Basidiomycetes. It cannot be classified in the Deuteromycetes. So it is called as imperfect fungi. So it was showing asexual reproduction by the formation of spores called as conidia. Conidia spores ಗಳನ್ನ formation ಮಾಡುತ್ತೆ. The mycelium was branched and it was septate, septal walls presence ಇದೆ.
Here, Deuteromycetes are parasites that was causing diseases in plants, and even they are saprophytes that they are depending on dead and decaying matter. Large number of Deuteromycetes, they are belonging to decomposers. Decomposers play a major role that is helpful for mineral cycling elements. Soil ಒಳಗಡೆ animal ಇಂದ soil ಗೆ plants ಇಂದ soil ಗೆ, soil ಇಂದ plants ಮತ್ತೆ animals ಗೆ nutrient cycling ಮಾಡಕ್ಕೆ ಇದು ಹೆಲ್ಪ್ ಮಾಡಿಕೊಡುತ್ತೆ. ಯಾವ ಅಂದ್ರೆ decomposers. So example Alternaria, Colitotrichum, Trichoderma. Trichoderma ಅಂತ ಏನು ಬರ್ತಿದ್ವಿ, ಇಟ್ ಈಸ್ ಅ ಫಂಗಸ್ ವಿಚ್ ವಾಸ್ ಕಾಸಿಂಗ್ ರಿಂಗ್ ವರ್ಮ್ ಅಂತ ಕರಿತೀವಿ, ಉಳ್ಕಡ್ಡಿ ಅಂತ ಕರಿತೀವಲ್ವ, ಅದನ್ನ ಕಾಸ್ ಮಾಡುವಂತಹ ಫಂಗಸ್ ಯಾವುದು ಅಂದ್ರೆ ಟ್ರೈಕೋಡರ್ಮಾ. ಟ್ರೈಕೋಡರ್ಮಾ ಅಂತ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಕೋಬಹುದು. ಸೊ Deuteromycetes, it is commonly called imperfect fungi. It were here only sexual reproduction has been well known. If it shows sexual reproduction, it cannot be classified under Deuteromycetes. It can be shifted to Basidiomycetes or Ascomycetes. It was showing asexual reproduction by the formation of conidia ಅಥವಾ conidiospores ಅಂತ ಕರಿತೀವಿ. Mycelium was septate and it was branched. Most of them are parasites, some are saprophytes. Large number of Deuteromycetes or decomposers helpful for recycling the mineral nutrients, or they are involved in mineral cycling mechanisms. Example Alternaria, Colitotrichum and Trichoderma. So these are the four major classes of an kingdom Mycota. So ಇಲ್ಲಿಗೆ Mycota division kingdom ಮುಗಿಯುತ್ತೆ. ಸೊ ನಾವು ಮೊನರಾ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಪ್ರೊಟಿಸ್ಟಾ ಆಯಿತು, ಮೈಕೋಟಾ ಆಯಿತು. ಸೊ ನೆಕ್ಸ್ಟ್ ನಮ್ಗೆ ಗೊತ್ತಿರೋದು ಪ್ಲಾಂಟೆ ಮತ್ತೆ ಅನಿಮೇಲಿಯಾ. ಸೊ ಪ್ಲಾಂಟೆ ಮತ್ತೆ ಅನಿಮೇಲಿಯಾ ನಾವು ನೆಕ್ಸ್ಟ್ ಥರ್ಡ್ ಮತ್ತೆ ಫೋರ್ತ್ ಚಾಪ್ಟರ್ಲಿ ಪ್ಲಾಂಟ್ ಕಿಂಗ್ಡಮ್ ಮತ್ತೆ ಅನಿಮಲ್ ಕಿಂಗ್ಡಮ್ ಅಂತ ಮತ್ತೆ ಡೆಪ್ತ್ ಆಗಿ ಓದ್ತೀವಿ. ಆದ್ರೆ ಇಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಏನೇನಿರುತ್ತೆ, ಅನಿಮಲ್ ಕಿಂಗ್ಡಮ್ ಅಲ್ಲಿ ಏನೇನಿರುತ್ತೆ ಅಂತ ಒಂದು ಜನರಲ್ ಇಂಟ್ರೊಡಕ್ಷನ್ ಈ ಚಾಪ್ಟರ್ಲಿ ಕೊಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ. ಸೊ ಕಿಂಗ್ಡಮ್ ಪ್ಲಾಂಟೆ, ಸೊ ಇದರಲ್ಲಿ ನಾವು ಬರೀ ಜನರಲ್ ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಿದ್ದೀವಿ, ಡೆಪ್ತ್ ಕಾನ್ಸೆಪ್ಟ್ಸ್ ಏನು ಹೇಳ್ತಿಲ್ಲ. ಸೊ ಮೇಲೆ ಏನೇನಿರುತ್ತೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಚಾಪ್ಟರ್ಲಿ ಇದನ್ನ ಕಂಪ್ಲೀಟ್ ಆಗಿ ನೋಡ್ತೀವಿ. ಹಾಗಾಗಿ ಈ ಚಾಪ್ಟರ್ಲಿ ಇದ್ರ ರಿಲೇಟೆಡ್ ಏನು ಕ್ವಶನ್ಸ್ ಅರೈಸ್ ಇರಲ್ಲ. ಸೊ ಇಲ್ಲಿ ಪ್ಲಾಂಟೆ, ಪ್ಲಾಂಟ್ ಕಿಂಗ್ಡಮ್ ಅಂತಾನೆ ಕರಿತೀವಿ. ಸೊ ಪ್ಲಾಂಟೆ, ಸೊ ದೇ ಆರ್ ಆಲ್ ದ ಯೂಕ್ಯಾರಿಯೋಟ್ಸ್ ಅಂಡ್ ಯೂನಿಸೆಲ್ಲಾರ್ ಇಂದ ಮಲ್ಟಿಸೆಲ್ಲಾರ್ ಕೂಡ ಪ್ರೆಸೆನ್ಸ್ ಇದೆ. ಸೊ ಪ್ಲಾಂಟ್ಸ್ ಅಲ್ಲೂ ಕೂಡ ಯೂನಿಸೆಲ್ಲಾರ್ ಪ್ಲಾಂಟ್ಸ್ ಇದಾವೆ, ಅಂದ್ರೆ ಆಲ್ಗೆ ಕೆಟಗರೀಸ್ ಬರ್ತಾವಲ್ವ, ಅದರಲ್ಲಿ ಯೂನಿಸೆಲ್ಲಾರ್ ಆಲ್ಗೆಗಳನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀವಿ. ಸೊ ಮೋಸ್ಟ್ ಆಲ್ ದ ಪ್ಲಾಂಟ್ಸ್ ಆರ್ ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗಾನಿಸಮ್ಸ್. Due to the presence of chlorophyll, they are showing an photosynthetic property. That means all the green plants, they are capable of preparing their own food material. So due to the presence of chlorophyll pigment, they are showing a photosynthetic property. ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಎಲ್ಲಾ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ತೋರಿಸುತ್ತೆ. ಫುಡ್ ಅದಕ್ಕೋಸ್ಕರ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಮತ್ತೆ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಗೂ ಸಪ್ಲೈ ಮಾಡುತ್ತೆ. ಅಂಡ್ ಸಮ್ ಆರ್ ಹೆಟಿರೋಟ್ರೋಫ್ಸ್, ಕೆಲವೊಂದು ಫುಡ್ ಪ್ರಿಪೇರ್ ಮಾಡ್ಕೊಳಕ್ ಆಗಲ್ಲ ಅವಕ್ಕೆ, ಅವನ್ನ ನಾವು ಹೆಟಿರೋಟ್ರೋಫ್ಸ್ ಅಂತ ಕರಿತೀವಿ. ಹಂಗಾದ್ರೆ ಹೆಂಗಿಂದ ಫುಡ್ ತಗೊಂಡೋಗುತ್ತೆ. ಎಕ್ಸಾಂಪಲ್ ಇನ್ಸೆಕ್ಟಿವೋರಸ್, ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಕರಿತೀವಿ. ವೀನಸ್ ಫ್ಲೈ ಟ್ರ್ಯಾಪ್, ಬ್ಲಾಡರ್ ವೋಲ್ಟ್ ಅಂತ ಬರುತ್ತೆ, ವೀನಸ್ ಫ್ಲೈ ಟ್ರಾಪ್. ಅಥವಾ ಪಿಕ್ಚರ್ ಪ್ಲಾಂಟ್, ನಿಪೆಂಥಸ್ ಅಂತ ಕರಿತೀವಲ್ವಾ. ಸೊ ಈ ತರ ವಾಸ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಈ ತರ ಇರ್ತದಪ್ಪ. ಸೊ ಇನ್ಸೆಕ್ಟ್ಸ್ ಗಳು ಇದ್ರೊಳಗಡೆ ಬಂದ ತಕ್ಷಣ ಇನ್ಸೆಕ್ಟ್ಸ್ ಗಳನ್ನ ಅದು ಕನ್ಸ್ಯೂಮ್ ಮಾಡುತ್ತೆ. ಇನ್ಸೆಕ್ಟ್ ಡೈಜೆಸ್ಟಿವ್ ಎನ್ಸೈಮ್, ಲೀಫ್ ಒಳಗಡೆ ಡೈಜೆಸ್ಟಿವ್ ಎನ್ಸೈಮ್ ಸೆಕ್ರೇಟ್ ಆಗ್ಬಿಟ್ಟು ಅದನ್ನ ಡೈಜೆಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಇನ್ಸೆಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫುಡ್ಗೋಸ್ಕರ, ಹಂಗಾಗಿ ಅವನ್ನ ಹೆಟೆರೋಟ್ರೋಫ್ಸ್ ಅಂತ ಕರಿತೀವಿ. ಸಮ್ ಆರ್ ಪ್ಯಾರಾಸೈಟಿಕ್, ಕಸ್ಕೂಟ ಬೇರೆ ಪ್ಲಾಂಟಿನ ಮೇಲೆ ಬೆಳ್ಕೊಳ್ಳುತ್ತೆ ಇದು, ಹಾಗಾಗಿ ಅದು ಕಸ್ಕೂಟ. ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪ್ಯಾರಾಸೈಟಿಕ್ ಪ್ಲಾಂಟ್. ಸೊ ಈ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನಾವು ಯಾವ್ದಾದ್ರ ಬಗ್ಗೆ ಓದ್ತೀವಿ, ಆಲ್ಗೆ, ಬ್ರಯೋಫೈಟ್ಸ್, ಟೆರೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್. ಸೊ ಇಷ್ಟು ಇದ್ರ ಬಗ್ಗೆ ಗ್ರೂಪ್ಸ್ ಗಳ ಬಗ್ಗೆ ನಾವು ಥರ್ಡ್ ಚಾಪ್ಟರ್ಲಿ ಕಂಪ್ಲೀಟ್ ಆಗಿ ಓದ್ತಾ ಹೋಗ್ತೀವಿ. ಸೊ ಲೈಫ್ ಸೈಕಲ್ ಆಫ್ ಪ್ಲಾಂಟ್ಸ್, ಇಟ್ ವಾಸ್ ಶೋಯಿಂಗ್ 2 phases. ಪ್ಲಾಂಟಿನ ಲೈಫ್ ಸೈಕಲ್ ಅಲ್ಲಿ ಮತ್ತೆ ಪ್ಲಾಂಟ್ ಕಿಂಗ್ಡಮ್ ಅಲ್ಲೇ ಫೇಸಸ್ ಅಂತ ಬರುತ್ತೆ. ಅದರಲ್ಲಿ 2 ಫೇಸ್ ಏನಂದ್ರೆ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್, ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಅಂತ. ಡಿಪ್ಲಾಯ್ಡ್ ಅಂದ್ರೆ 2n ಕ್ರೋಮೋಸೋಮ್ಸ್ ಇರುತ್ತೆ, ಹ್ಯಾಪ್ಲಾಯ್ಡ್ ಅಂದ್ರೆ n ನಂಬರ್. ಒಂದು ಎಕ್ಸಾಂಪಲ್ ಹೇಳೋಣ ಇದಕ್ಕೆ, ಹ್ಯಾಪ್ಲಾಯ್ಡ್ಗೂ ಡಿಪ್ಲಾಯ್ಡ್ಗೂ ಎಕ್ಸಾಂಪಲ್. ಒಂದು ಮ್ಯಾಂಗೋ ಟ್ರೀ ಇದೆ. ಸೊ ಮ್ಯಾಂಗೋ ಟ್ರೀ ದೊಡ್ಡದಿದೆ,
ಅದು ಏನು ಪ್ರೊಡ್ಯೂಸ್ ಮಾಡುತ್ತೆ, ಇಟ್ ವಾಸ್ ಕನ್ಸಿಸ್ಟಿಂಗ್ ಆಫ್ 2n ನಂಬರ್ ಆಫ್ ಕ್ರೋಮೋಸೋಮ್ಸ್, ಅಂದ್ರೆ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಮ್ಯಾಂಗೋ ಒಳಗಡೆ. ಸೊ ಅದು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ, ಬ್ರಾಂಚಸ್, ಲೀವ್ಸ್ ಇದೆಲ್ಲ ಬಿಡ್ತಾ ಹೋಗುತ್ತೆ, ಅದು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ, ಸರಿನಾ. ಅದೇ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಬಂದಾಗ ಯಾವಾಗ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಅದೇ ಮ್ಯಾಂಗೋ ಟ್ರೀ ಫ್ಲವರಿಂಗ್ ಸ್ಟೇಜ್ಗೆ ಬಂದಾಗ ಅದನ್ನ ನಾವು ಗೆಮೆಟೋಫೈಟಿಕ್ ಸ್ಟೇಜ್. ಬಟ್ ಆ ಗ್ಯಾಮೆಟ್ಸ್ ಒಳಗೆ ಏನಿರುತ್ತೆ, ಮೇಲ್ ಗ್ಯಾಮೆಟೆ ಬೇರೆ, ಫಿಮೇಲ್ ಗ್ಯಾಮೆಟೆ ಬೇರೆ. ಆ ಮೇಲ್ ಗ್ಯಾಮೆಟ್ n ನಂಬರು, ಫಿಮೇಲ್ ಗ್ಯಾಮೆಟ್ n ನಂಬರ್, ಹಂಗಾಗಿ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್. ನೀವೊಂದು ಮ್ಯಾಂಗೋ ಟ್ರೀ ನೋಡಿದ್ರೆ ವರ್ಷ ಒಂದು 12 years ಅಲ್ಲಿ ಒಂದು ಮೋರ್ ದ್ಯಾನ್ 8 months ತನಕನೂ ಏನ್ ತಗೊಂಡು ನಿಯರ್ಲಿ ಮೋರ್ ದ್ಯಾನ್ 7 to 8 months ಇಟ್ ವಾಸ್ ಶೋಯಿಂಗ್ ಅ ಸ್ಪೋರೋಫೈಟಿಕ್ ಸ್ಟೇಜ್. ಫ್ಯೂ ಮಂತ್ಸ್ ಒಳಗಡೆ 3 ರಿಂದ 4 ತಿಂಗಳೊಳಗಡೆ ಫ್ಲವರ್ಸ್ ಬಿಡುತ್ತೆ, ಫ್ರೂಟ್ಸ್ ಬರುತ್ತೆ, ಸೀಡ್ಸ್ ಫಾರ್ಮೇಶನ್ ಮಾಡ್ಕೊಂಡ್ಬಿಡುತ್ತೆ, ಹೌದಲ್ವಾ. ಅದು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಸ್ಟೇಜ್, ಕಮ್ಮಿ ಡ್ಯೂರೇಷನ್ ತಗೊಳುತ್ತೆ. ಅರ್ಥ ಆಗ್ತಿದ್ಯಾ. ಸೊ ಈ ತರ ಇದನ್ನ ನಾವು ಆಲ್ಟರ್ನೇಟಿಂಗ್ ಜನರೇಷನ್, ಪ್ಲಾಂಟ್ ಸ್ಪೋರೋಫೈಟಿಕ್ ತೋರಿಸಿ ಗೆಮೆಟೋಫೈಟ್ ತೋರಿಸುತ್ತೆ, ಗೆಮೆಟೋಫೈಟ್ ಇಂದ ಸ್ಪೋರೋಫೈಟಿಕ್ ಹೋಗುತ್ತೆ. ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಗೆಮೆಟೋಫೈಟಿಕ್, ಆಮೇಲೆ ಸ್ಪೋರೋಫೈಟಿಕ್ ಕ್ಲಾಸ್. ಸ್ಪೋರೋಫೈಟಿಕ್ ಬಾಡಿ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಗ್ಯಾಮೆಟ್ಸ್ ಮತ್ತೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿನ ಪ್ರೊಡ್ಯೂಸ್ ಆಗುತ್ತೆ. ಅದೇ ಸೀಡ್ಸ್ ನಾವು ಸಾಯಿಲ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಸೀಡ್ ಅಲ್ಲಿ ಏನಿರುತ್ತೆ 2n ನಂಬರ್ ಅಲ್ವಾ, ಅವಾಗ ಅದು ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಬರೆಯುತ್ತೆ. ಇದನ್ನ ನಾವು ಆಲ್ಟರ್ನೇಟಿವ್ ಜನರೇಷನ್ ಅಂತ ಕರೀತೇವೆ. ಸೊ ಇದು ಜನರಲ್ ಕಾನ್ಸೆಪ್ಟ್. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನೆನಪಿರೋದು ನಮಗೆ ಇನ್ಸೆಕ್ಟಿವೋರಸ್ ಯಾವ್ದಿದೆ, ಪ್ಯಾರಾಸೈಟಿಕ್ ಯಾವ್ದಿದೆ, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಯಾವ್ಯಾವ ಕ್ಲಾಸಸ್ ನ ನೋಡ್ತೀವಿ, ಆಲ್ಗೆ, ಬ್ರಯೋಫೈಟ್ಸ್, ಜಿಮ್ನೋಸ್ಪೋಮ್ಸ್, ಸ್ಟೆರೋಫೈಟ್ಸ್, ಆಂಜಿಯೋಸ್ಪೋಮ್ಸ್ ಗಳ ಬಗ್ಗೆ ಓದ್ತೀವಿ ಅನ್ನೋದು ನೆನಪಿರಲಿ. ಸೊ ಇದರಲ್ಲಿ 2 ಲೈಫ್ ಸೈಕಲ್ ಅಲ್ಲಿ 2 ಫೇಸಸ್ ಇರುತ್ತೆ ಅನ್ನೋದು ನೆನಪಿರಲಿ. ಸೊ ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ನೋಡೋಣ. So next one, that is an animal kingdom. Kingdom Animalia. So all are heterotrophic. They are not capable of preparing the food material. So they are directly or indirectly depending on plants to get food and energy. So directly or indirectly ಅಂತ ಯಾಕಂದ್ರೆ plants ನ ಕನ್ಸ್ಯೂಮ್ ಮಾಡ್ತಾರೆ. ಅಂದ್ರೆ ಏನ್ ಹೇಳ್ತೀವಿ ನಾವಿಲ್ಲಿ ಹರ್ಬಿವೋರಸ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ, ವೆಜಿಟೇರಿಯನ್ಸ್ ಅಂತ ಕರೀತಾರೆ. ಸೊ ಕಾರ್ನಿವೋರಸ್ ಅಂತ ಅನಿಮಲ್ಸ್ ಬರುತ್ತೆ, ದೇ ಆರ್ ಡಿಪೆಂಡಿಂಗ್ ಆನ್ ಅನಿಮಲ್ಸ್, ಫ್ಲೆಶ್ ಈಟಿಂಗ್ ಅನಿಮಲ್ಸ್ ಅಂತ ಕರೀತೀರ. ಸೊ ಫ್ಲೆಶ್ ಈಟಿಂಗ್ ಅನಿಮಲ್ಸ್ ತಿನ್ನುವಂತಹ ಅನಿಮಲ್ ಪ್ಲಾಂಟ್ ನ ಕನ್ಸ್ಯೂಮ್ ಮಾಡಿದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ನೊಂದು ಇಂಡಿವಿಜುವಲ್ಸ್ ಬಾಡಿ ಒಳಗಡೆ ಪ್ಲಾಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇನ್ ದ ಫಾರ್ಮ್ ಆಫ್ ಫುಡ್ ಅಂಡ್ ಇಟ್ ವಾಸ್ ಪ್ರೊವೈಡಿಂಗ್ ದನ್ ಎನರ್ಜಿ ಸೊ ದಟ್ ಟು ಡೂ ವರ್ಕ್. ಆಲ್ ಆರ್ ಯೂಕ್ಯಾರಿಯೋಟಿಕ್ ಅಂಡ್ ದೇ ಆರ್ ಮಲ್ಟಿಸೆಲ್ಲಾರ್. ಯೂಕ್ಯಾರಿಯೋಟಿಕ್ ಆಗಿರ್ತಾರೆ, ಮಲ್ಟಿಸೆಲ್ಲಾರ್ ಪ್ರಾಪರ್ಟಿ ತೋರಿಸುತ್ತೆ. ಸೊ ಇಲ್ಲಿ the food that has been intake with the help of a mouth, a digestive tract. So excess of food, it has been stored in the form of a glycogen or fat, which acts like a reserve food material. Plants alli reserve food material na ನಾವು starch anta ಕರೀತೀವಿ, animals alli reserve food material na ನಾವು glycogen anta ಕರೀತೀವಿ. So here the food that has been digested in the hollow cavity, that is called holozoic type of nutrition. ಇದರ ಬಗ್ಗೆ ನಾವು ನ್ಯೂಟ್ರಿಷನ್ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳಿದ್ದೇವೆ ನಿಮಗೆ. ಹೋಲೋಜಾಯಿಕ್ ನ್ಯೂಟ್ರಿಷನ್ ಅಂದ್ರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಹ್ಯಾಲೋ ಕ್ಯಾವಿಟಿ ಇದ್ದು ಆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಫುಡ್ ಡೈಜೆಷನ್ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿರುತ್ತೆ. ಅನಿಮಲ್ ಕಿಂಗ್ಡಮ್ ಅಲ್ಲಿ ನಾವು 2 ಇದು ಡಿವಿಷನ್ಸ್ ಬಗ್ಗೆ ಓದ್ತೀವಿ, ವರ್ಟಬ್ರೇಟ್, ಇನ್ವರ್ಟಬ್ರೇಟ್ಸ್ ಅಂಡ್ ವರ್ಟಬ್ರೇಟ್ಸ್. ಅಥವಾ ಕಾರ್ಡೇಟ್ಸ್, ನಾನ್ ಕಾರ್ಡೇಟ್ಸ್ ಅಂತ ಕರಿತೀವಲ್ವಾ. ನಾನ್ ಕಾರ್ಡೇಟಾ ಅಂಡ್ ಕಾರ್ಡೇಟಾ ಬಗ್ಗೆ ಓದ್ತೀವಿ. ಕಾರ್ಡೇಟಾ ಅಂಡ್ ನಾನ್ ಕಾರ್ಡೇಟಾ ಬಗ್ಗೆ ಓದ್ತೀವಿ. ಸೊ ಇದರಲ್ಲಿ ಡಿಫ್ರೆಂಟ್ ಫೈಲಮ್ಸ್ ಗಳು ಬರುತ್ತೆ, ಕಾರ್ಡೇಟಾದಲ್ಲಿ ಡಿಫ್ರೆಂಟ್ ಕ್ಲಾಸಸ್ ಬರುತ್ತೆ, ಸೊ ಇವಿಷ್ಟು ಬಗ್ಗೆ ನೆಕ್ಸ್ಟ್ 4th ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇಷ್ಟು ನೆನಪಿರಲಿ. ಸೊ ಇದಾದ್ಮೇಲೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ವೈರಸ್, ವೈರಾಯ್ಡ್ಸ್ ಅಂತ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಅದಕ್ಕಿಂತ ಮುಂಚೆ ಅಸೈನ್ಮೆಂಟ್ ಬರ್ಕೊಳ್ಳಿ, ಅಸೈನ್ಮೆಂಟ್ ಕ್ವಶನ್ಸ್ ಬರ್ಕೊಳ್ಳಿ. ಫಸ್ಟ್ ಒನ್, ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ರೀಪ್ರೊಡಕ್ಷನ್ ದಟ್ ಅಕರ್ಸ್ ಇನ್ ಫಂಗಸ್. ಸೊ ಫಂಗಸ್ ಅಲ್ಲಿ ವೆಜಿಟೇಟಿವ್ ರೀಪ್ರೊಡಕ್ಷನ್, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತೆ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಮತ್ತೆ ಡಿಸ್ಕ್ರೈಬ್ ಮಾಡಬೇಕು, ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ, ಮಿಯೋಸಿಸ್ ಅಕರ್ಸ್ ಇನ್ ಝೈಗೋಟ್ ದಟ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅಂತದೆಯಲ್ಲ ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೋಬೇಕು. ಲಿಸ್ಟ್ ದ ಫೀಚರ್ಸ್ ಆಫ್ ಕ್ಲಾಸ್ ಫೈಕೋಮೈಸಿಟಿಸ್ ವಿತ್ ಎಕ್ಸಾಂಪಲ್. ಫೈಕೋಮೈಸಿಟಿಸ್ ನ ಫೀಚರ್ಸ್ ಬರೆದು ನಾವು ಬೋರ್ಡ್ ಮೇಲೆ ಏನ್ ಬರೆದಿದ್ದೀವಿ ಅಷ್ಟು ಬರೆದ್ರು ನಿಮ್ಗೆ ಸಫಿಶಿಯಂಟ್ ಆಗೋಗ್ಬಿಡುತ್ತೆ. ಆ ಫೀಚರ್ಸ್ ಬರೆದು ವಿತ್ ಎಕ್ಸಾಂಪಲ್ಸ್ ಬರೀಬೇಕು. ಅದೇ ತರ ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್ ಮತ್ತೆ ಡಿಟೆರೋಮೈಸಿಟಿಸ್ ಇಷ್ಟರದನ್ನು ಕೂಡ ಫೀಚರ್ಸ್ ವಿತ್ ಎಕ್ಸಾಂಪಲ್ಸ್ ಬರೀರಿ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಈಚ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ ಗೆ ಒಂದು ಎಕ್ಸಾಂಪಲ್, ಪ್ಯಾರಾಸೈಟಿಕ್ ಪ್ಲಾಂಟ್ ಗೆ ಒಂದು ಎಕ್ಸಾಂಪಲ್. ಸೊ ಇಷ್ಟು ಇವತ್ತು ರಿಲೇಟೆಡ್ ನಮಗೆ ಅಸೈನ್ಮೆಂಟ್ ಕ್ವಶನ್ಸ್ ಇದೆ.
ಸೊ ಇದ್ರ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು, ಕ್ಲಾರಿಫಿಕೇಶನ್ ಬೇಕಿತ್ತು ಅಂದರೆ ಕಾಲ್ ಮಾಡಿ ನಮ್ಮ ಹತ್ರ ಕೇಳ್ಕೊಬೋದು ನೀವು. ವಿತಿನ್ ಟೈಮು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.